ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಟೀಚರ್ ಟೇಬಲ್ ಚಾನೆಲ್ಗೆ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ರೇಖೆಗಳು ಮತ್ತು ಕೋನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ರೇಖೆಗಳನ್ನ ತಿಳಿಯುವುದಕ್ಕೂ ಮೊದಲು ಬಿಂದು ಅಂದ್ರೆ ಏನು ಅಂತೇಳಿ ನಾವು ತಿಳ್ಕೊಳ್ಳೋಣ. ಬಿಂದು ಅಂತಂದ್ರೆ ಏನು? ಒಂದು ಚೂಪಾದ ಪೆನ್ಸಿಲ್ನಿಂದ ಒಂದು ಕಾಗದ ಮೇಲೆ ಚುಕ್ಕಿಯನ್ನಿಟ್ಟಾಗ ಇದನ್ನ ನಾವು ಬಿಂದು ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಬಿಂದು ಅಂತೇಳಿ ಕರಿತೀವಿ. ಬಿಂದು ಏನ್ ಮಾಡುತ್ತೆ? ಬಿಂದು ನಿರ್ದಿಷ್ಟ ಸ್ಥಾನವನ್ನ ತೋರಿಸುತ್ತೆ. ಬಿಂದು ಏನ್ ಮಾಡುತ್ತೆ? ನಿರ್ದಿಷ್ಟ ಸ್ಥಾನವನ್ನ ತೋರಿಸುತ್ತೆ. ಈ ಬಿಂದುವಿಗೆ ಉದ್ದ ಅನ್ನುವಂಥದ್ದಿರಲ್ಲ, ಅಥವಾ ಅಗಲ ಅನ್ನುವಂಥದ್ದಿರಲ್ಲ, ಉದ್ದ ಇರುವುದಿಲ್ಲ, ಎತ್ತರ ಇರುವುದಿಲ್ಲ. ಇದಿಲ್ಲದೆ ಇರತಕ್ಕಂಥದ್ದನ್ನ ನಾವು ಬಿಂದು ಅಂತೇಳಿ ಕರಿತೀವಿ. ಬಿಂದು ಅಂತಂದ್ರೇನು? ನಿರ್ದಿಷ್ಟ ಸ್ಥಾನವನ್ನ ಸೂಚಿಸುತ್ತೆ. ನಾವು ಇಲ್ಲಿಟ್ಟಾಗ ಇಲ್ಲೊಂದು ಬಿಂದು, ಇಲ್ಲೊಂದು ಬಿಂದು, ಹೀಗೊಂದು ಬಿಂದು. ಈ ಬಿಂದುಗಳನ್ನ ನಾವು ಇಂಗ್ಲಿಷ್ ಅಕ್ಷರಗಳಿಂದ ಸೂಚಿಸ್ತೇವೆ. ಎ ಬಿಂದು, ಬಿ ಬಿಂದು, ಸಿ ಬಿಂದು. ಓದತ್ತಲ್ಲ? ಯಾವ್ದ್ರಿಂದ ಸೂಚಿಸ್ತೇವೆ? ಇಂಗ್ಲಿಷ್ ಅಕ್ಷರಗಳಿಂದ ಈ ಬಿಂದುಗಳನ್ನ ಸೂಚಿಸ್ತೇವೆ. ಎರಡನೇದೇನಪ್ಪ? ರೇಖಾ ಖಂಡ. ಏನೋ ರೇಖಾ ಖಂಡ. ಉದಾಹರಣೆ, ಒಂದು ಕಾಗದವನ್ನ ತೆಗೆದುಕೊಂಡು ನಾವು ಮಡಚಿದಾಗ, ಇದೇ ಉದಾಹರಣೆಗೆ ಇದನ್ನೇ ಒಂದು ಕಾಗದ ಅಂತ ತಿಳ್ಕೊಳ್ಳಿ. ಇದನ್ನ ನಾವು ಹೀಗೆ ಮಡಚಿದ್ವಿ, ಒಂದು ಗೆರೆ ಮೂಡಿದೆ. ಈ ಬಿಂದುವಿನಿಂದ, ಎ ಅನ್ನುವಂತ ಬಿಂದುವಿನಿಂದ ಬಿ ಅನ್ನುವಂತ ಒಂದು ಬಿಂದುವಿಗೆ ಗೆರೆ ಮೂಡಿದೆ. ಇದನ್ನ ನಾವು ರೇಖಾಖಂಡ ಅಂತೇಳಿ ಕರಿತೀವಿ. ಒಂದು ಆಕೃತಿಯ ಒಂದು ಬದಿಯ ಬಿಂದುವಿನಿಂದ ಮತ್ತೊಂದು ಬದಿಯ ಬಿಂದುವಿಗೆ ಹಾದು ಹೋಗುವ ರೇಖೆಯನ್ನ ಏನಂತ ಕರಿತೀವಿ? ರೇಖಾಖಂಡ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ ಇದನ್ನ? ರೇಖಾಖಂಡ. ಎ ಬಿ ರೇಖಾಖಂಡ. ಇದು ಒಂದು ಆಕೃತಿ. ಆಕೃತಿಯ ಮಧ್ಯೆ ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಹಾದು ಬಂದಿದೆ. ಹಾಗಾಗಿ ಇದನ್ನ ರೇಖಾಖಂಡ ಅಂತೇಳಿ ನಾವು ಕರಿತೀವಿ. ರೇಖೆಗಳು ಹಾದು ಹೋಗಿದಾವೆ ನೋಡೋಣ. ಇಲ್ಲಿಂದ ಎ ಅನ್ನುವಂತ ಬಿಂದುವಿನಿಂದ ಬಿ ಅನ್ನುವಂತ ಬಿಂದುವಿಗೆ ಡಿಫ್ರೆಂಟ್ ಆಗಿ ರೇಖೆಗಳು ಹಾದು ಹೋಗಿದೆ. ಇದು ನೋಡಿದ್ರೆ ಜಿಗ್ಜಾಗ್ ಆಗಿ ಹೆಂಗಂದ್ರೆ ಹಂಗೆ ಹಾದು ಹೋಗಿದೆ ರೇಖೆ. ಇದು ಒಂದು ರೇಖೆ ಸರಳ ರೇಖೆಯಲ್ಲಿ ಹಾದು ಹೋಗಿದೆ ಒಂದು, ಮತ್ತೊಂದು ಸ್ವಲ್ಪ ಕಡಿಮೆ ಜಿಗ್ಜಾಗ್ ಅಲ್ಲಿ ಹೋಗಿದೆ. ಇದು ವೃತ್ತಾಕಾರದಲ್ಲಿ ಕರು ರೀತಿಯಲ್ಲಿ, ವಕ್ರ ರೀತಿಯಲ್ಲಿ ಹಾದು ಹೋಗಿದೆ. ಇದರಲ್ಲಿ ರೇಖಾಖಂಡ ಯಾವುದು? ಮೇಲ್ನೇದ, ಎರಡನೇದ, ಸರಳ ರೇಖೆನ, ಇದ ಅಂತಂದ್ರೆ ಯಾವುದೇ ಒಂದು ಎರಡು ನಿರ್ದಿಷ್ಟ ದೂರಗಳ ಮಧ್ಯೆ ಅತಿ ಕಡಿಮೆ ಅಂತರದಲ್ಲಿ ಹಾದು ಹೋಗಿರುವಂತ ರೇಖೆಯನ್ನು ನಾವು ರೇಖಾಖಂಡ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ರೇಖಾಖಂಡ. ಅತಿ ಕಡಿಮೆ ದೂರ ಇರುವಂತದ್ದು, ಅತಿ ಕಡಿಮೆ ದೂರ ಇರುವಂತ ರೇಖೆಯನ್ನು ರೇಖಾಖಂಡ ಅಂತೇಳಿ. ನೋಡಿ, ಇದನ್ನ ಎಣಿಸ್ಕೊಂಡಿದ್ರೆ ಇದು ದೂರ ಆಗ್ಬಿಡ್ತು, ಬಹಳ ದೂರ ಆಗ್ಬಿಡ್ತು. ಇದಕ್ಕಿಂತ ಕಮ್ಮಿ ದೂರ ಆಯ್ತು, ಇದು ಸ್ವಲ್ಪ ದೂರ ಆಯ್ತು. ಬಟ್ ನೇರವಾಗಿ ನಿರ್ದಿಷ್ಟ ಅಂತರವನ್ನ ಬಹಳ ಕಡಿಮೆ ರೀತಿಯಲ್ಲಿ ತೋರಿಸಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ರೇಖಾಖಂಡ ಅಂತೇಳಿ ಕರಿತೀವಿ. ನಾವು ರೇಖಾಖಂಡನ ಹೇಗೆ ಸೂಚಿಸ್ತೇವೆ? ರೇಖಾಖಂಡ ಎ ಬಿ ರೇಖಾಖಂಡ ಅಂತ ಏನಂತ ಕರಿತೀವಿ? ಇದನ್ನ ಎ ಬಿ ರೇಖಾಖಂಡ, ಅಥವಾ ಎ ಬಿ ರೇಖಾಖಂಡ ಅಂತಲ್ಲಾದ್ರೂ ಕರಿಬಹುದು, ಅಥವಾ ಉಲ್ಟಾ, ಅಥವಾ ಬಿ ಸಿ ರೇಖಾಖಂಡ. ಹೀಗಿದ್ದಾಗ ನಾವು ಓದ್ಬೇಕಾಗಿರೋದನ್ನೇನು? ಎ ಬಿ ರೇಖಾಖಂಡ ಅಥವಾ ಬಿ ಸಿ ರೇಖಾಖಂಡ. ಮೂರನೇದು ರೇಖೆ.
ಮೂರನೇದೇನು ರೇಖೆ. ಏನು ರೇಖೆ? ನೋಡು, ಎರಡು ನಿರ್ದಿಷ್ಟ ಬಿಂದುಗಳ ಮೂಲಕ ಹಾದು ಹೋಗುವ ಒಂದು ಸರಳ ಗೆರೆಯನ್ನು ನಾವೇನಂತ ಕರಿತೀವಿ? ರೇಖೆ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಬಿಂದುಗಳ ಮೂಲಕ ಹಾದು ಹೋಗುವಂತಹ ಒಂದು ಸರಳ ಗೆರೆ, ಅದನ್ನೇನಂತ ಕರಿತೀವಿ ನಾವು? ರೇಖೆ ಅಂತೇಳಿ ಕರಿತೀವಿ. ನೋಡಿ, ಇಲ್ಲೊಂದು ಬಿಂದು ಇದೆ, ಇಲ್ಲೊಂದು ಬಿಂದು ಇದೆ. ಇದನ್ನ ರೇಖಾ ಖಂಡ ಅಂತ ಇಲ್ಲಿಂದ ಇಲ್ಲಿಗೆ ಅಷ್ಟೇ ಇದ್ದಿದ್ರೆ, ಮುಗಿದಿದ್ರೆ, ಇಲ್ಲಿಗೆ ಅಂತ್ಯ ಆಗಿದ್ರೆ ಎರಡು ಬಿಂದುಗಳಿಗೆ, ಇವನ್ನ ಏನಂತ ಕರಿತೀವಿ ನಾವು? ರೇಖಾ ಖಂಡ ಅಂತ ಕರಿತಿದ್ವಿ. ಬಟ್ ಇವೆರಡೂ ಬಿಂದುಗಳ ಮೂಲಕ ಹಾದು ಹೋಗಿದಾವೆ. ನೋಡಿ, ಎ ಬಿಂದುವಿನ ಮೂಲಕ ಇನ್ನೂ ಮುಂದುವರೆದಿದೆ ಇದು. ಇದು ಮೇಲ್ಗಡೆ ಬಿ ಬಿಂದುವಿನ ಮೂಲಕ ಇನ್ನೂ ಮುಂದುವರೆದಿದೆ. ಇದನ್ನ ನಾವು ಎಳಿತಾ ಹೋದ್ರೆ ಅನಂತವಾಗಿ ಹೋಗೋದು. ಇದಕ್ಕೆ ಅಂತ್ಯವೇ ಇಲ್ಲದಂತೆ ರೇಖೆ ಹೋಗುತ್ತೆ. ಸೊ ಹಾಗಾಗಿ ನಾವು ಏನ್ ಮಾಡ್ತೀವಿ? ಇವುಗಳನ್ನ ರೇಖೆ ಅಂತೇಳಿ ಕರಿತೀವಿ. ಎರಡು ಬಿಂದುಗಳ ಮೂಲಕ ಅನಂತವಾಗಿ ಎಳೆಯಬಹುದಾದ ಒಂದು ಗೆರೆಯನ್ನು ನಾವೇನಂತ ಕರಿತೀವಿ? ರೇಖೆ ಅಂತೇಳಿ ಕರಿತೀವಿ. ಸೊ ಇದನ್ನ ಸೂಚಿಸೋದು ಹೆಂಗೆ? ಎ ಬಿ ಇದೆ, ಎ ಬಿ ರೇಖೆ, ಹೀಗೆ ಸೂಚಿಸ್ಬೇಕು ಇದನ್ನು. ಎ ಬಿ ರೇಖೆ. ಮತ್ತೊಂದು ಹೇಳ್ತೀವಿ, ಇನ್ನ ಸಿ ಡಿ ಅಂತಂದ್ರೆ ಇದು ಸಿ ಡಿ ರೇಖೆ, ಸಿ ಡಿ ರೇಖೆ. ಇನ್ನೊಂದು ಹೇಳ್ತೀವಿ, ಇದು ಇ ಎಫ್ ಅಂತ ಇರ್ತದೆ. ಇದು ಹೇಗೆ ಬರೆಯೋದು? ಇ ಎಫ್ ರೇಖೆ ಅಂತೇಳಿ ಬರೀತೀವಿ. ಗೊತ್ತಾಯ್ತಾ ಮಕ್ಕಳೇ? ಹೀಗೆ ರೇಖೆಯನ್ನ ಸೂಚಿಸ್ತೇವೆ. ನೆಕ್ಸ್ಟ್ ಕಿರಣ. ಒಂದು ನಿರ್ದಿಷ್ಟ ಬಿಂದುವಿನಿಂದ ಒಂದು ಸರಳ ರೇಖೆಯಲ್ಲಿ ಹಾದು ಹೋಗುವಂತಹ ರೇಖೆಯನ್ನ ನಾವೆಂತ ಕರಿತೀವಿ? ಕಿರಣ ಅಂತೇಳಿ ಕರಿತೀವಿ. ಒಂದು ನಿರ್ದಿಷ್ಟ ಬಿಂದುವಿನಿಂದ ಮತ್ತೊಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಹಾದು ಹೋಗುವಂತಹ ರೇಖೆಯನ್ನ ಏನಂತ ಕರಿತೀವಿ? ಕಿರಣ ಅಂತೇಳಿ ಕರಿತೀವಿ. ಉದಾಹರಣೆಗೆ ಏನು ಕಿರಣಗಳಿಗೆ? ಬ್ಯಾಟ್ರಿ ಲೈಟ್ ಅಲ್ವೇ? ಬ್ಯಾಟ್ರಿ ಲೈಟ್, ಟಾರ್ಚ್ ಲೈಟ್. ಸೊ ಅದು ಕೂಡ ಕಿರಣ, ಸೂರ್ಯನ ಕಿರಣಗಳು, ಸೂರ್ಯನ ಕಿರಣಗಳು. ಸೊ ಸೂರ್ಯನ ಕಿರಣ, ಇವುಗಳನ್ನ ನಾವು ಕಿರಣ ಅಂತ ಹೇಳಿ. ಒಂದು ನಿರ್ದಿಷ್ಟ ಬಿಂದು, ಇಲ್ಲಿ ಒಂದು ಸೂರ್ಯನಿಂದ ಪ್ರಾರಂಭ ಆಗುತ್ತೆ, ಇಲ್ಲಿ ಬ್ಯಾಟ್ರಿಯಿಂದ ಪ್ರಾರಂಭ ಆಗುತ್ತೆ ಅಲ್ವೇ? ಸೊ ಹಾಗಾಗಿ ಇವುಗಳನ್ನ ನಿರ್ದಿಷ್ಟ ಬಿಂದುವಿನಿಂದ ಮತ್ತೊಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಹಾದು ಹೋಗುವಂತ ಒಂದು ಸರಳ ರೇಖೆಯನ್ನ ಕಿರಣ ಅಂತ ಹೇಳಿ ಕರಿತೀವಿ. ಇಲ್ಲೊಂದು ಎ ಪಿ ಕಿರಣ ಅಂತ ಹೇಳಿ. ಸೊ ಎ ಪಿ ಕಿರಣವನ್ನು ಸೂಚಿಸೋದು ಹೆಂಗೆ? ಹೇಗೆ ಬರಿತೀವಿ? ಎ ಪಿ ಕಿರಣ ಅಂತೇಳಿ ಸೂಚಿಸ್ತೇವೆ. ಇನ್ನೊಂದು ಕಿರಣ ಇರ್ತದೆ, ಇಲ್ಲೊಂದು ಪ್ರಾರಂಭ ಬಿಂದು, ಇಲ್ಲಿ ಸಿ ಇರುತ್ತೆ, ಇಲ್ಲಿ ಡಿ ಇರ್ತದೆ. ಇದನ್ನ ಹೆಂಗ್ ತೋರಿಸೋದು? ಸಿ ಡಿ ಕಿರಣ ಅಂತೇಳಿ ತೋರಿಸ್ತೇವೆ. ಈ ರೀತಿಯಲ್ಲಿ ಇವುಗಳನ್ನ ನೋಡ್ತೇವೆ. ಮತ್ತೊಂದು ಕೋನ. ಮತ್ತೊಂದೇನ? ಕೋನ. ಏನು ಕೋನ ಅಂತಂದ್ರೆ, ಸಾಮಾನ್ಯ ಬಿಂದುವಿನಿಂದ ಹಾದು ಹೋಗುವಂತಹ ಒಂದು ಕಿರಣ. ಏನದು? ಕಿರಣ. ಮತ್ತ ಅದೇ ಸಾಮಾನ್ಯ ಬಿಂದುವಿನಿಂದ ಮತ್ತೊಂದು ಹಾದು ಹೋಗುವಂತಹ ಕಿರಣ ಅಥವಾ ರೇಖೆ ಅಲ್ವಾ? ಸೊ ಒಂದು ಸಾಮಾನ್ಯ ಬಿಂದುವಿನಿಂದ ಎರಡು ರೇಖೆಗಳು ಅಥವಾ ಎರಡು ಕಿರಣಗಳು
ಹಾದು ಹೋದರೆ ಅದರ ಮಧ್ಯೆ ಏನಾಗುತ್ತೆ, ಒಂದು ಕೋನ ಏರ್ಪಡುತ್ತದೆ. ಸೊ ಇದನ್ನ ಕೋನ ಅಂತ ಕರಿತೀವಿ. ಅರ್ಧ ಆತಲ್ಲ, ಕೋನ ಅಂತೇಳಿ ಕರಿತೀವಿ. ಒಂದು ಸಾಮಾನ್ಯ ಬಿಂದುವಿನಿಂದ ಹಾದು ಹೋಗುವ ಎರಡು ಕಿರಣಗಳನ್ನು ನಾವೇನಂತ ಕರಿತೀವಿ, ಕಿರಣಗಳ ಮಧ್ಯೆ ಒಂದು ಕೋನ ಏರ್ಪಡುತ್ತೆ. ಈ ಮಧ್ಯದಿಲ್ಲ ದೂರ, ಈ ಕಿರಣಕ್ಕೂ ಈ ಕಿರಣಕ್ಕೂ ಇರುವ ದೂರವನ್ನು ಏನಂತ ಕರಿತೀವಿ, ಕೋನ ಅಂತೇಳಿ ಕರಿತೀವಿ. ಕೋನ ಏರ್ಪಡತ್ತೆ. ಸೊ ಅದು ಹೀಗಾದ್ರೂ ಇರಬಹುದು. ಒಂದು ನಿರ್ದಿಷ್ಟ ಬಿಂದು ಇದೆ, ಇದಕ್ಕೊಂದು ಕಿರಣವಾಗಿದೆ, ಇದೊಂದು ಕಿರಣವಾಗಿದೆ, ಇದ್ರ ಮಧ್ಯೆ ಒಂದು ಕೋನ ಏರ್ಪಟ್ಟಿದೆ. ಇವನ್ನ ಕೋನ ಅಂತೇಳಿ ಕರಿತೀವಿ. ಸೊ ಈ ಬಿಂದುವನ್ನು ಏನಂತ ಕರಿತೀವಿ ನಾವು, ಶೃಂಗ ಅಂತೇಳಿ ಕರಿತೀವಿ. ಈ ಕಿರಣಗಳನ್ನ ಏನಂತ ಕರಿತೀವಿ, ಬಾಹು ಅಂತೇಳಿ ಕರಿತೀವಿ. ಸೊ ಈ ಎರಡು ಬಾಹುಗಳ ಮಧ್ಯೆ ಏರ್ಪಡುವಂತಹ ಕೋನವಾಗಿದೆ ಇದು. ಈ ಕೋನವನ್ನ ಒಂದು ವಕ್ರಗೆರೆಯ ಮೂಲಕ ಸೂಚಿಸ್ತೇವೆ. 90 ಡಿಗ್ರಿ ಆದ್ರೆ ಈ ರೀತಿ ಸೂಚಿಸ್ತೇವೆ. ಸೊ ಇದನ್ನ ಬರೆಯೋದು ಹೇಗೆ ಹಂಗಾದ್ರೆ, ಕೋನ ಉದಾಹರಣೆ ನೋಡೋದಾದ್ರೆ ಕೋನವನ್ನ ಹೆಂಗ್ ಬರಿತೀವಿ, ಕೋನವನ್ನ ಈ ಚಿಹ್ನೆಯಿಂದ ಸೂಚಿಸ್ತೇವೆ. ಅದನ್ನ ನಾವು ಬರಿಬೇಕಾದ್ರೆ ಹೀಗೆ ಬರಿತೇವೆ, ಇದು ಕೋನ ಅಂತೇಳಿ ನಾವು ಸೂಚಿಸ್ತೇವೆ. ಪುಸ್ತಕಗಳಲ್ಲಿ ಕೊಟ್ಟಿರ್ತಾರೆ, ನೀವು ಬರಿಬೇಕಾದ್ರೆ ಹೀಗೆ ಬರೀಬಹುದು. ಸೊ ಇದನ್ನ ಕೋನನ್ನ ಹೇಗೆ ಬರೆಯೋದು, ಡಿ ಬಿ ಇ ಕೋನ ಅಂತ ಬರಿಬೇಕು, ಅಥವಾ ಇ ಬಿ ಡಿ ಕೋನ ಅಂತ ಬರಿಬಹುದು. ಸೊ ಇಲ್ಲಿ ನೋಡಿ, ಈ ಶೃಂಗ ಕೋನ ಪ್ರಾರಂಭ ಆಗತ್ತಲ್ಲ, ಸಾಮಾನ್ಯ ಬಿಂದು ಶೃಂಗವನ್ನ ಮಧ್ಯದಲ್ಲಿ ತರುವಂತದ್ದು ವಾಡಿಕೆ. ಇದು ಮಧ್ಯದಲ್ಲೇ ಇರಬೇಕು. ನೀವು ಓದ್ಬೇಕಾದ್ರೆ ಬೇರೆದು ಕೊಟ್ಟಾಗ ನೀವು ಗೊತ್ತಾಗಬೇಕು, ಇದು ಬಿ ಬಿಂದು ಅನ್ನುವಂಥದ್ದು ಇಲ್ಲಿ ಮಧ್ಯ ಶೃಂಗ ಬಿಂದು ಅಂತೇಳಿ ನಮ್ಗೆ ಗೊತ್ತಾಗುತ್ತೆ. ಮತ್ತೊಂದಲ್ಲಿ ಇಲ್ಲೇ ಒಂದು ಕೋನ ಇದೆ, ನಾವು ನೋಡ್ರಿ ಇದನ್ನ ಎ ಬಿ ಸಿ ಕೊಟ್ಟು ಕೋನ. ಸೊ ಇದನ್ನ ಬರೆಯೋದಂಗೆ ಎ ಬಿ ಸಿ ಕೋನ ಅಂತ ಬರಿತೀವಿ. ಅಥವಾ ಇನ್ನೊಂದು ಯಾವ ರೀತಿ ಬರಿತೀವಿ, ಸಿ ಬಿ ಎ ಕೋನ ಅಂತ ಬರಿತೀವಿ. ಮತ್ತೊಂದು ಕೊಡೋದಾದ್ರೆ, ಸೊ ಇದನ್ನೇನು ಮಾಡ್ತೀವಿ, ಸಿ ಡಿ ಇ ಅಂತ ಕೊಡ್ತೀವಿ ಕೋನ. ಸೊ ಇದನ್ನ ಬರೆಯೋದು ಹೇಗೆ, ಸಿ ಡಿ ಇ ಕೋನ ಅಂತ ಬರೀಬಹುದು, ಸಿ ಡಿ ಇ ಕೋನ ಅಂತ ಬರೀಬಹುದು, ಅಥವಾ ಇ ಡಿ ಸಿ ಕೋನ ಅಂತಲೂ ಬರೀಬಹುದು, ಅಥವಾ ಇ ಡಿ ಸಿ ಕೋನ ಅಂತಲೂ ಬರೀಬಹುದು. ಗೊತ್ತಾಯ್ತಾ ಮಕ್ಕಳೇ? ಸೊ ಇವತ್ತಿನ ತರಗತಿಯಲ್ಲಿ ಇಷ್ಟು ತಿಳ್ಕೊಂಡಿದ್ವಿ. ಮುಂದಿನ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಡೀಪ್ ಆಗಿ ತಿಳ್ಕೊಳ್ಳೋಣ.